ಗುರುಜಿ, ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿ ಸಿಂಹ ರಾಶಿ. ಈ ರಾಶಿಗೆ ಸೂರ್ಯನ ಆಧಿಪತ್ಯ ಇದೆ, ಹಾಗೆಯೇ ತುಂಬಾನೇ ಪವರ್ಫುಲ್ ರಾಶಿ ಅಂತ ಹೇಳ್ತಾರೆ. ಈ ರಾಶಿಯವರಿಗೂ ಕೂಡ ಏನಾದರೂ ಅವ್ಯಕ್ತ ಭಯ ಕಾಡುವ ಸಾಧ್ಯತೆ ಇದೆಯಾ ಗುರುಜಿ? ಸಿಂಹರಾಶಿಯವರು ಈ ಸೂರ್ಯನೇ ಇದರ ಯಜಮಾನನಾಗಿರೋದ್ರಿಂದ ಬಹಳಷ್ಟು ಆ್ಯಂಬಿಷನ್ಸನ್ನು ಹೊಂದಿರುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಮತ್ತು ಆ ಮಹತ್ವಾಕಾಂಕ್ಷೆಗಳನ್ನು ಗುರಿ ಮುಟ್ಟಿಸಿಕೊಳ್ಳಬಹುದಾದಂತಹ ಒಂದು ದಾರ್ಢ್ಯತೆಯನ್ನು ಸೂರ್ಯನ ಮೂಲಕವಾಗಿ ಪಡೆದಿರ್ತಾರೆ. ಹಾಗಾಗಿ ಎಲ್ಲಿ ಯಾರು ಶಕ್ತಿಯುತರಾಗಿರ್ತಾರೋ ಆ ಶಕ್ತಿಯುತರಾದಾಗ ಅವರಿಗೆ ಸಹಜವಾಗಿಯೇ ವೈರಿಗಳು ಜಾಸ್ತಿ ಆಗ್ತಾರೆ. ವೈರಿಗಳು ಜಾಸ್ತಿ ಆಗುವಂಥ ಒಂದು ಪಾಯಿಂಟನ್ನು ಇವರಿಗೆ ನಿರ್ಮಿಸ್ಕೊಡುವಂಥವ್ರು ಯಾರು? ಬಹಳ ಮೂಲಭೂತವಾಗಿ ನಿರ್ಮಿಸ್ಕೊಡುವಂಥವರು ಶನೈಶ್ಚರ. ಶನೈಶ್ಚರ ನಮ್ಮ ಪರಂಪರೆಯ ಕಥೆಯ ಪ್ರಕಾರ, ಆರ್ಷೇಯ ಕಥೆಗಳ ಪ್ರಕಾರ ಶನೈಶ್ಚರ ಮತ್ತು ಸೂರ್ಯ ತಂದೆ ಮಕ್ಕಳೇ ಆದರೂ ಕೂಡ ಪರಸ್ಪರರಲ್ಲಿ ಒಂದು ವೈರ. ಆ ವೈರದ ಪ್ರಮಾಣ ಏನು? ಶತ್ರುವನ್ನು ನಿರ್ಮಿಸಿಕೊಡಬಹುದಾದಂತಹ ದುಷ್ಟತನವನ್ನು ನಿರ್ಮಿಸುವುದರೊಂದಿಗೆ ಶನೈಶ್ಚರ ದಾಂಪತ್ಯವನ್ನು ಕೆಡಿಸಬಲ್ಲಂಥ ದುಷ್ಟತನವನ್ನು ತೋರಿಸ್ತಾನೆ. ಹಾಗಾಗಿ ನಾನು ಹಿಂದಿನ ರಾಶಿಯ ಸಂದರ್ಭದಲ್ಲೂ ಕರ್ಕಾಟಕ ರಾಶಿಯವರ ಸಂದರ್ಭದಲ್ಲೂ ಹೇಳಿದೆ, ಸಂಶಯಾತ್ಮ ವಿನಶ್ಯತಿ. ಆ ಸಂಶಯವನ್ನು ಹೊಂದಿದಂಥ ವಿಚಾರ ನಮ್ಮ ವಿನಾಶಕ್ಕೆ ಕಾರಣವಾಗುವಂತಹ ಒಂದು ದುರ್ಭರತೆಯನ್ನು ನಿರ್ಮಿಸಬಹುದು. ನಮ್ಮ ಸಂಶಯವೇ ಅನೇಕದಾದಂತಹ ಒಂದು ಸಂಪನ್ನತೆಗೆ ಬೇಕಾದಂತಹ ಮೂಲ ದ್ರವ್ಯವನ್ನಾಗಿಯೂ ಅದು ನಿರ್ಮಿಸ್ಕೊಡ್ಬಹುದು. ಹಾಗಾದರೆ ಈ ಸೂರ್ಯನಿಗೆ ಶನೈಶ್ಚರನ ಮೂಲಕವಾದ ತೊಂದರೆ ಮಾತ್ರ ಈ ಭಯದ ಸಂದರ್ಭದಲ್ಲಿ ಆವರಿಸ್ಕೊಳತ್ತೋ ಅಂತ ಕೇಳಿದರೆ, ಚಂದ್ರನ ಮೂಲಕವಾಗಿಯೂ ಆವರಿಸ್ಕೊಡುತ್ತೆ. ನೋಡಿ, ಚಂದ್ರ ಸೂರ್ಯನಿಗೆ ಬಹಳ ಮಿತ್ರ, ಅವನು ಅನ್ಯೋನ್ಯತೆಯ ಒಂದು ಮಿತ್ರತ್ವ ಅವರಲ್ಲಿದೆ. ಆದರೆ ಈ ರಾಶಿಯವರಿಗೆ ಅವನು ನಷ್ಟದ ಮನೆ ಯಜಮಾನನಾಗಿರೋದ್ರಿಂದ ಚಂದ್ರ ನಷ್ಟದ ಕುರಿತಾದಂತಹ ಭಯವನ್ನು ತುಂಬ್ತಾ ಇರ್ತಾನೆ. ಈಗ ಕೆಲವರಿಗೆ ಹಣ ಇರುತ್ತೆ, ಹಣದ ಸಂದರ್ಭದಲ್ಲಿ ಒಂದು 50 ಲಕ್ಷ ನನ್ನ ಹತ್ರ ಇದೆ ಅಂತಾದರೆ ವೆದರ್ ಐ ಆಮ್ ಹ್ಯಾಪಿ, ಅದರೊಳಗೆ ಒಂದು 3 ಲಕ್ಷವನ್ನು ವಿನಿಯೋಗಿಸ್ಕೊಂಡು ನಾನು ಏನಾದರೂ ಏನೋ ಒಂದು ಬಿಸ್ನೆಸ್ಸು ಅದರ ಮೂಲಕವಾಗಿ 50 ಲಕ್ಷನ 1 ಕೋಟಿ ಮಾಡ್ಕೊಳ್ಬೋದಲ್ಲ ಅಂತ ಅನಿಸುವಂಥ ಒಂದು ಧೈರ್ಯವನ್ನು ತೋರಿಸ್ಬೋದು ಒಬ್ಬ, ಮತ್ತು ಅದರಲ್ಲಿ ಸಕ್ಸೆಡು ಆಗ್ಬೋದು. ಆ 50ರಲ್ಲಿ 3 ಖರ್ಚು ಮಾಡಿಬಿಟ್ರೆ ಇನ್ನು 47 ಉಳಿತು. ಈ 50, ಈ 3 ನನಗೆ ಅಕಸ್ಮಾತ್ತಾಗಿ ಲಾಸ್ ಆಗಿಬಿಟ್ರೆ ಕಷ್ಟ ಆಗುತ್ತಲ್ಲ ಅಂತ ಪರದಾಟಗಳನ್ನು ನಿರ್ಮಾಣ ಮಾಡ್ಬೋದು. ಇಂತಹ ಒಂದು ಮಾಡಲೋ ಬಿಡಲೋ, ಹಣವನ್ನು ವ್ಯಯಿಸುವ ಸಂದರ್ಭಕ್ಕೆ ಬೇಕಾದಂಥದ್ದಕ್ಕೆ ತಾನು ಹಣವನ್ನು ವ್ಯಯಿಸಲೋ ಅಥವಾ ಹಾಗೆ ನಾನು ಅದನ್ನು ಏನು ಉಳಿತಾಯ ಮಾಡಲು, ಈ ಸಂದರ್ಭದಲ್ಲಿ ದಾಂಪತ್ಯದ ಸಂದರ್ಭ ಬರುತ್ತೆ. ಅಲ್ಲಿ ಈ ರಾಶಿಯವರಿಗೆ ಏನಾಗುತ್ತೆ, ಹಣವನ್ನು ನೀವು ಯಾಕೆ ಖರ್ಚು ಮಾಡಬಾರ್ದು ಅಂತ ಕೇಳುವಂತಹ ಪುರುಷನಿಗಾದರೆ ಹೆಂಡತಿಯೋ, ಹೆಂಡತಿಗೆ ಪುರುಷನೋ ಈ ಒಂದು ಸಮಸ್ಯೆಯ ಒಂದು ಸಂದರ್ಭವನ್ನು ಅಂದರೆ ಆ ದಿನದ ಕಾದಾಟಕ್ಕೆ ಹಣವೇ ವಿಚಾರವಾಗುವಂಥ ಮೂಲಭೂತವಾದಂಥ ಧಾತು ಆಗುವಂತಹ ಒಂದು ಬೆಳವಣಿಗೆ ಅಲ್ಲಿ ನಡೀಬಹುದು. ಈ ಬೆಳವಣಿಗೆ ಹೊಂದಿದಾಗ ಏನಾಗುತ್ತೆ, ಸಹಜವಾಗಿಯೇ ಆರ್ಥಿಕವಾದಂತಹ ವಿಚಾರದಲ್ಲಿ ಸಿಂಹರಾಶಿಯವರು ಒಂದು ಭಯವನ್ನು, ಅವ್ಯಕ್ತವಾದ ಭಯವನ್ನು ಹೊಂದಿರ್ತಾರೆ. ಅಷ್ಟೇ ಅಲ್ಲ, ಮಹತ್ವಾಕಾಂಕ್ಷೆಯ ದೃಷ್ಟಿಯಿಂದ ಈಗ ರಾಜಕೀಯಕ್ಕೆ ಬೇಕಾದಂಥ ಪ್ರೇರಣೆ ಸೂರ್ಯನಿಂದ ಸಿಗತ್ತೆ, ಈ ರಾಶಿ ಯಜಮಾನಿನಿಂದ. ಅಥವಾ ಈ ನಾವಿವತ್ತು ಏನು ಜಗತ್ತಿನ ಸಂದರ್ಭದಲ್ಲಿ ಅನೇಕ ಕ್ರೀಡೆಗಳು, ಇವತ್ತು ಕ್ರಿಕೆಟ್ ಇದು ಇಂಡಿಯಾದಂಥಲ್ಲಿ, ಅಥವಾ ಟೆನ್ನಿಸ್ ಅಥವಾ ಫುಟ್ಬಾಲ್, ಇದು ಜಗತ್ತಿನ ಆ ಒಂದು ಎಷ್ಟೊಂದು ಪ್ರಮಾಣದಲ್ಲಿ ಆ ಅಭಿಮಾನಿಗಳನ್ನು ಹೊಂದಬಹುದಾದಂಥ ಅಥವಾ ಆ ಒಂದು ಪ್ರೇಕ್ಷಕ ವರ್ಗವನ್ನು ಸೆಳೆಯಬಲ್ಲಂಥ ಕ್ರೀಡಾಳುಗಳು. ಈ ಎಲ್ಲ ಆಟಗಾರರು ಕೂಡ ತಮ್ಮದೇ ಆದಂಥ ಅಭಿಮಾನಿಗಳನ್ನು ಹೊಂದಿದ್ದರೂ ಕೂಡ ಈ ಕ್ರಿಕೆಟು ಅಥವಾ ಫುಟ್ಬಾಲು ಅಥವಾ ಟೆನ್ನಿಸ್ ಇಂಥದ್ದು ಹೊಂದಿರುವಂಥದ್ದು ಬಹಳ ದೇಶದಲ್ಲಿ ಅವರವರದೇ ಆದಂಥ ಕ್ರೀಡೆ ಇರುತ್ತೆ. ಕೆಲವು ದೇಶಗಳಲ್ಲಿ ಈ ಬುಲ್ಸ್ ಫೈಟ್ ಇರುತ್ತೆ, ಅದು ಆ ಸ್ಪೇನ್ದವರಿಗೆ ಅದೇ ಒಂದು ಅದ್ಭುತವಾದಂಥ ಕ್ರೀಡೆ. ಅಂತಹ ಸಂದರ್ಭಕ್ಕೆ ಬೇಕಾದಂತಹ ಕೇಂದ್ರ ಬಿಂದುವಿನಲ್ಲಿ ತಾನು ಬಂದು ನಿಲ್ಲಬೇಕು ಅನ್ನುವಂತಹ ಆಕಾಂಕ್ಷೆ ಹೊಂದಿದಂತಹ ವ್ಯಕ್ತಿ ರಾಜಕೀಯದಲ್ಲೋ, ಸ್ಪೋರ್ಟ್ಸ್ನಲ್ಲೋ ಅಥವಾ ಇನ್ನಿತರ ಯಾವುದೋ ಒಂದು ರೀತಿಯ ಜನರ ನಡುವೆ ನಿಲ್ಲಬೇಕು, ಅಥವಾ ಒಂದು ರೀತಿಯ ರಾಜತಾಂತ್ರಿಕ ಒಂದು ವಿಚಾರದ ಅಂಬಾಸೆಡರ್ ಆಗಿಯೋ ಅಥವಾ IAS ಆಫೀಸರ್ ಆಗಿಯೋ ಇಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿದಂಥವರಿಗೆ ಈ ಸೂರ್ಯ ಸಹಕರಿಸಬಲ್ಲಂತಹ ಮೂಲ ಶಕ್ತಿ ಆಗಿದ್ದಿದ್ರೂ ಕೂಡ ಇವರ ಒಳಗಿನ ಭಯ ರಾಹುವಿನ ಮೂಲಕವೋ ಕೇತುವಿನ ಮೂಲಕವೋ
ಅದು ತನ್ನ ಮೊಳಕೆಯನ್ನು ಒಡೆಯುವಂತಹ ಒಂದು ರೀತಿಯ ಸಂದಿಗ್ಧತೆಯಲ್ಲಿ ಅದು ಇದ್ದಿದ್ದಿದ್ರೆ ತಾನು ಈ ನೀನು ಏನು ಬೇಕಾದರೂ ಓದು, ನಾನು ಓದಿಸ್ತೇನೆ ಅಂತ ತಂದೆ ತಾಯಿಗಳು ಹೇಳ್ತಾರೆ. ಆದರೆ ಆ ಓದೋದಕ್ಕೆ ಬೇಕಾದಂಥ ಶಕ್ತಿಯನ್ನು ಇವನು ಕಳ್ಕೊಳ್ತಾನೆ. ಈಗ ನಾವಿವತ್ತು ನೀಟ್ ಎಕ್ಸಾಮ್ನ ಬಗ್ಗೆ ಹೇಳ್ತೀವಿ ಅಥವಾ CET ಎಕ್ಸಾಮ್ನ ಬಗ್ಗೆ ಹೇಳ್ತೀವಿ. ನಾನು ಡಾಕ್ಟರ್ ಆಗಬೇಕು ಅಂತ ಇರ್ತೇನೆ. ಒಬ್ಬ ಹುಡುಗ ಹೇಳ್ತಾನೆ ನಾನು ಡಾಕ್ಟರ್ ಆಗಬೇಕು, ಅವನಿಗೆ ಇಂಜಿನಿಯರ್ ಆಗೋದ್ರಲ್ಲಿ ಅವನಿಗೆ ಆಸಕ್ತಿ ಇಲ್ಲ, ಅವನಿಗೆ ಮಾರ್ಕ್ಸು ಇಂಜಿನಿಯರ್ ಆಗೋದಕ್ಕೆ ಅವನಿಗೆ ಹೆಲ್ಪ್ ಮಾಡುತ್ತೆ. ಆದರೆ ನಾನು ಡಾಕ್ಟರ್ ಈ ಸಲ 1 ವರ್ಷ ನಾನು ಮತ್ತೊಂದು ಸಲ ಓದ್ಬಿಡ್ತೀನಿ ಹೋಗ್ತಾನೆ. ಆದರೆ ಆ ಒಂದು ಸೋಲನ್ನು ಎದುರಿಸಿದಂಥ ಒಂದು ಮೂಲ ಶಕ್ತಿ ಏನಿರುತ್ತೆ ಆ ಸಂದರ್ಭದಲ್ಲಿ ಅದು ಆ ಪದೇ ಪದೇ ಆ ಸೋಲನ್ನೇ ಇವನ್ನ ಒಂದು ಬುದ್ಧಿಯ ಒಂದು ತಳದಲ್ಲಿ ತಂದು ನಿಲ್ಲಿಸುವಂಥ ರಾಹು, ಕೇತು ಅಥವಾ ಶನೈಶ್ಚರರ ಪಾತ್ರ ಇದ್ದಿದ್ದಿದ್ರೆ ಮುಂದಿನ ಎಕ್ಸಾಮ್ನಲ್ಲಿ ಏನನ್ನೂ ಮಾಡಲಿಕ್ಕೆ ಸಾಧ್ಯವಾಗದೇ ಹೋದಂತಹ ಒಂದು ತೀರಾ ಗೌಣ ಸ್ಥಿತಿಯನ್ನು ತಲುಪುವಂಥದ್ದಕ್ಕೂ ಸಾಧ್ಯತೆ ಇರುತ್ತೆ. ಹಾಗಾಗಿ ಭಯ ಎಲ್ಲಿ ಬರುತ್ತೆ, ಎಲ್ಲಿ ನಾನು ಗೆಲ್ತೇನೆ ಅನ್ನುವಂತಹ ಒಂದು ನಂಬಿಕೆಯೊಂದಿಗೆ ಹೋಗ್ತಾ ಇರ್ತೇನೋ ಅದರಲ್ಲಿ ಸೋತಾಗ, ಆದರೆ ಇನ್ನೊಮ್ಮೆ ಎದ್ದು ನಾನು ಆ ಗೆದ್ದು ತೋರಿಸ್ತೇನೆ ಅನ್ನುವಂತಹ ಒಂದು ಧೈರ್ಯದೊಂದಿಗೆ ಮತ್ತೆ ಮುನ್ನುಗ್ಗಿದಾಗ ಆಗ ನಾವು ಹೇಳ್ತೀವಿ ಆ ಹಿಂದಿನ ಒಂದು ಸೋಲಿನ ಭಯವನ್ನು ನಾವು ಇಟ್ಕೊಳ್ಬಾರ್ದು, ನಮ್ಮ ಜೀವನವನ್ನು ಒಂದು ಸವಾಲಿನಂತೆ ಸ್ವೀಕರಿಸಬೇಕು ನಾವು ಹೇಳ್ತೀವಿ. ಆದರೆ ಅದನ್ನು ಸ್ವೀಕರಿಸಲಿಕ್ಕೆ ಸಾಧ್ಯವಾಗದೇ ಹೋದಂತಹ ಸ್ಥಿತಿಗತಿಗಳನ್ನು ಈ ಗ್ರಹಗಳು, ದುಷ್ಟಗ್ರಹಗಳು, ಶನೈಶ್ಚರ ಮೂಲಭೂತವಾಗಿ ಜಾಸ್ತಿ, ರಾಹುಕೇತುಗಳು, ಅದೇ ರೀತಿಯಲ್ಲಿ ಶುಕ್ರನೂ ಕೂಡ. ಶುಕ್ರ ಏನು ಮಾಡ್ತಾನೆ, ಎಲ್ಲವೂ ಸರಿ ಇದ್ದರೂ ಕೂಡ ಇನ್ನೊಂದು ಯಾವುದೋ ಒಂದು ವಿವಂಚನೆ. ಅಂದರೆ ಶುಕ್ರನ ಮೂಲಕವಾಗಿ ಇವತ್ತು ನಾವು ಕೆಲವು ಹನಿ ಟ್ರ್ಯಾಪಿಂಗ್ ಬಗ್ಗೆ ಹೇಳ್ತೀವಿ ಅಥವಾ ಯಾವುದೋ ಒಂದು ಆದರ್ಶವಾದಂತಹ ಪ್ರೇಮ ಕಥೆಯ ಬಗ್ಗೆ ಹೇಳ್ತೀವಿ, ಆದರೆ ಆ ಪ್ರೇಮದಲ್ಲಿ ಸೋಲುವಂಥ ಇವೆಲ್ಲವೂ ಏನಾಗುತ್ತೆ, ಈ ಪ್ರೇಮ ಅನ್ನುವಂಥದ್ದು ಅಥವಾ ಈ ಒಂದು ಪ್ರಣಯ ಅನ್ನುವಂಥದ್ದು ಹೌದಾದರೂ ಕೂಡ ಸೋಷಿಯಲಿ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಒಂದು ಹೆಣ್ಣು ಮಗಳು ತನ್ನ ಪ್ರಿಯಕರನನ್ನು ಆಯ್ಕೆ ಮಾಡಿಕೊಳ್ಳುವುದಿರಲಿ, ಪ್ರಿಯಕರ ತನ್ನ ಪ್ರೀತಿ ಪಾತ್ರಳಾದಂಥ ಗೆಳತಿಯನ್ನು ಪಡೆಯೋದ್ರಲ್ಲಿರಲಿ, ಸೋಷಿಯಲ್ ಆದ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಅಲ್ಲಿ ಬಂದುಬಿಡುತ್ತೆ. ಆ ಭಯ ಅದನ್ನು ಉಂಟು ಮಾಡುವಂಥದ್ದಕ್ಕೆ ಕಾರಣವಾಗುವಂಥದ್ದನ್ನು ಬಹುಮುಖ್ಯವಾಗಿ ಮಾಡುವಂಥವನು ಶನೈಶ್ಚರ. ಕೆಲವರನ್ನು ಗಮನಿಸಿ ನೀವು, ಅನೇಕ ಪ್ರಣಯಗಳು ವಿಷ ತಗೊಂಡು ಸತ್ತುಬಿಡ್ತಾರೆ. ಹಾಗಾದರೆ ಅಷ್ಟು ಹೆದರಬೇಕಾದಂಥ ಸ್ಥಿತಿಗತಿ ಇದೆಯೇ? ಅವರಿಬ್ಬರು ಹೋಗಿ ಒಂದು ರಕ್ಷಣೆಯನ್ನು ಕೇಳಿದರೆ ನಮ್ಮ ಸೋಷಿಯಲ್ ಸಿಸ್ಟಮ್ಸ್ನಲ್ಲಿ ನ್ಯಾಯವನ್ನು ಕೊಡುವಂಥದ್ದಕ್ಕೆ ಪೊಲೀಸ್ ಇದೆ, ಇನ್ಯಾರ್ಯಾರೋ ಇದ್ದಾರೆ, ಯಾವುದೋ ಒಂದು ಸಾಮಾಜಿಕ ಸಂಘಗಳಿರ್ತವೆ, ಅವರ ಹೆಲ್ಪನ್ನು ಪಡಿಬಹುದು. ಆದರೆ ಪಡೀಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ಶೂನ್ಯ ಸ್ಥಿತಿಯನ್ನೇ ಅವರು ತಲುಪಿಬಿಡ್ತಿರ್ತಾರೆ. ಅಂದರೆ ಇದರ ಅರ್ಥ ಈ ಸಿಂಹರಾಶಿಯವರಿಗೆಲ್ಲ ಇದೇ ತೊಂದರೆ, ಪ್ರಣಯದ ಸಂದರ್ಭಕ್ಕೆ ತೊಂದರೆ ಅಂತ ನಾನು ಹೇಳ್ತಾ ಇರೋದಲ್ಲ. ಆ ತೊಂದರೆಗಳು ಬಂದಾಗ ಯಾವ ರೀತಿಯಲ್ಲಿ ದುರ್ಬಲರಾಗ್ತಾರೆ ಸಿಂಹರಾಶಿಯವರು ಈ ರೀತಿಯಲ್ಲಿ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದೇನೆ. ಅದು ಒಂದೇ ಅಲ್ಲ, ಈಗ ನಾವು ಹೇಳ್ತೀವಿ ಚುನಾವಣೆ ಸಂದರ್ಭದಲ್ಲಿ ನಾವು ತಿಳ್ಕೊಳ್ತೀವಿ ಇವನ ಮೂಲಕವಾಗಿ ಇವರ ಸೋಲು ಸಾಧ್ಯವಾಯಿತು. ಈಗ ಅವರ ಹೆಸರು ಹೇಳೋದು ಬೇಡ, ಇವರು ಮುಖ್ಯಮಂತ್ರಿಗಳಾಗಬಹುದಿತ್ತು, ಆದರೆ ಈ ಸಂದರ್ಭದಲ್ಲಿ ಇಂಥದ್ದೊಂದನ್ನು ಇವರು ನಡೆಸಿದ್ರಿಂದಾಗಿ ತನ್ನ ಪಾರ್ಟಿಯವರನ್ನೇ ಇವರು ಸೋಲುವಂಥದ್ದನ್ನು ಮಾಡಿದರು. ಅನೇಕರ ಬಗ್ಗೆ ನಾವು ಏನು ಮಾಡ್ತೀವಿ, ಇವತ್ತು ಕೇಳ್ತಾ ಇರ್ತೀವಿ. ಹಾಗಾಗಿ ತಾನು ಗೆಲ್ಲಬಹುದಾದಂತಹ ಸ್ಥಿತಿಯಲ್ಲಿ ತನ್ನ ವಿರೋಧಿ ತನಗೆ ಬೇಕಾದಂಥವರನ್ನು ತನ್ನ ವಿರುದ್ಧವಾಗಿ ಪರಿವರ್ತಿಸಬಲ್ಲಂತಹ ಒಂದು ಶಕ್ತಿಯನ್ನು ಹೊಂದಿದ್ದಾನೆ ಎನ್ನುವಂಥದ್ದನ್ನು ಇವರು ತಾವಾಗಿಯೇ ಭಯವನ್ನು ಉಂಟು ಮಾಡಿಕೊಳ್ಳುವುದರ ಮೂಲಕವಾಗಿ ತಮ್ಮ ಸೋಲನ್ನು ಸಾಧ್ಯ ಮಾಡಿಸ್ಕೊಡೋದಕ್ಕೂ ತಮ್ಮ ಹೆಜ್ಜೆಗಳನ್ನು ಇಡೋದಕ್ಕೆ ಸಾಧ್ಯವಾಗುತ್ತೆ. ಕೆಲವು ಸಲ ಇಂತಹ ಸಂದರ್ಭದಲ್ಲಿ ಇನ್ನಿಷ್ಟು ವಿಚಾರದಲ್ಲಿ ಮುನ್ನುಗ್ಗೋದಕ್ಕೆ ಬಯಸಬೇಕಾದಂಥ ಶಕ್ತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗಾದರೆ ಶಕ್ತಿ ನಾವು ಪಡ್ಕೊಳ್ಳುವುದರ ಮೂಲಕವಾಗಿ ಬರುತ್ತಾ? ಪಡ್ಕೊಳ್ತೇನೆ ಅಂತ ಹೇಳಿದ್ರೆ ರೆಸ್ಟ್ರಿಕ್ಟ್ ಮಾಡುವಂಥ ಶಕ್ತಿಗಳು ಯಾವುದು? ಇವೆಲ್ಲ ಗಮನಿಸಿದಾಗ ಒಂದೊಂದು ಸಲ ಆ ಸಂದರ್ಭದ ಗ್ರಹಗಳು ಯಾವ ರೀತಿಯಲ್ಲಿ ಒಂದು ವ್ಯಕ್ತಿಯನ್ನು ಅದು ಸಂವೇದಿಸ್ತಾ ಇದೆ ಅನ್ನುವಂಥದ್ದನ್ನು ಪ್ರಮುಖ ಮಾಡಿಕೊಂಡಾಗ ಭಯವೇ ಇರದೇ ಹೋದಂತಹ ಒಂದು ವಿಚಾರ ಅದು ಕೂಡ ತುಂಬ ಕೆಟ್ಟದ್ದು. ಭಯವನ್ನೇ ನಾವು ಹೊಂದಿದ್ದು ನಾವು ಕುಗ್ಗುತ್ತಾ ಹೋಗುವಂಥದ್ದು ಅದು ಕೆಟ್ಟದ್ದೇ. ಹಾಗಾಗಿ ಅನೇಕ ರೀತಿಯ ಮಹತ್ವಾಕಾಂಕ್ಷೆಗಳನ್ನು ಹಾಳು ಮಾಡಬಹುದಾದಂಥ ರೀತಿಯಲ್ಲಿ ಸಿಂಹರಾಶಿಯವರಿಗೆ ವಿಶೇಷವಾಗಿ ಶನೈಶ್ಚರನು, ರಾಹುಕೇತು, ಶುಕ್ರ ಈ ಗ್ರಹಗಳು ತಮ್ಮದೇ ಆದಂಥ ರೀತಿಯಲ್ಲಿ ಏನು ಮಾಡ್ತವೆ, ಆ ತೊಂದರೆಗಳನ್ನು ಕೊಡ್ತವೆ. ಇದಕ್ಕೆ ಪೂರಕವಾಗಿಯೇ ಕೆಲವು ಸಲ
ಅಪೂರ್ವವಾದಂಥ ಮಿತ್ರತ್ವವನ್ನು ತೋರಿಸುವಂಥ ಚಂದ್ರ ಇದ್ದರೂ ಕೂಡ ಚಂದ್ರನೂ ಕೂಡ ಕಾಲದ ಬೇರೆ ಅನ್ಯ ಕಾರಣಗಳಿಗಾಗಿ ತಾನೂ ಖಳನಾಯಕನಾಗಿ ನಿಲ್ಲುವಂತಹ, ಈಗ ನಮ್ಮ ಅಧೈರ್ಯ ಅಥವಾ ನಮ್ಮ ವೈರಿ ಎಲ್ಲಿದ್ದಾನೆ ಕೇಳಿದ್ರೆ ನಮ್ಮ ಮಿದುಳಿನಲ್ಲೇ ಇರ್ತಾನೆ, ನಮ್ಮ ಭಯದಲ್ಲೇ ಇರ್ತಾನೆ. ಅಂತಹ ಒಂದು ಭಯವನ್ನು ಹೊಂದಿದಂಥ ವಿಚಾರಕ್ಕೆ ನಾವು ಯೋಚಿಸಬಲ್ಲಂಥ ನಮ್ಮ ತರ್ಕ ಏನಿದೆ ಆ ತರ್ಕವನ್ನು ಇನ್ನಿಷ್ಟು ಭಯಗೊಳಿಸಬಲ್ಲಂತಹ ಒಂದು ವಿಚಿತ್ರವನ್ನು ಚಂದ್ರನೂ ಇವರಿಗೆ ನಿರ್ಮಿಸಬಲ್ಲ. ಹಾಗಾಗಿ ಸಿಂಹರಾಶಿಯವರಿಗೆ ವಿಶೇಷವಾಗಿ ಏನು ಆತ್ಮವಿಶ್ವಾಸ, ನಾನು ಗೆಲ್ತೇನೆ, ಅದು ಓವರ್ ಕಾನ್ಫಿಡೆನ್ಸ್ ಅಲ್ಲ. ಹಾಗಾದರೆ ಓವರ್ ಕಾನ್ಫಿಡೆನ್ಸ್ ಮತ್ತು ಕಾನ್ಫಿಡೆನ್ಸ್ ಇದರ ನಡುವಿನ ಅಂತರ ಏನು ಕೇಳಿದರೆ ಕೂದಲೆಳೆಯ ಅಂತರ. ನಾನೇ ಎಲ್ಲವೂ, ಅದು ಹೌದು, ನನಗೆ ನಾನೇ. ಎಟ್ ದಿ ಎಂಡ್ ಆಫ್ ದಿ ಡೇ ಮಾ ನಹಿ ಬಾಪ್ ನಹಿ ಬೇಟ ನಹಿ ನಾವು ಇವತ್ತು ಹಾಡು ಕೇಳ್ತೀವಿ. ಅಂದರೆ ನಮಗೆ ಯಾರೂ ಇಲ್ಲ, ನಾವು ನಮ್ಮನ್ನು ನಾವು ಒಂದು ಸುರಕ್ಷಿತವಾದಂಥ ಜಾಗದಲ್ಲಿ ಇಟ್ಟುಕೊಳ್ಳೋದಕ್ಕೆ ನಾವೇ ಹೆಣಗಾಡಬೇಕಾಗತ್ತೆ. ಆ ಹೆಣಗಾಡುವಿಕೆಯ ರೀತಿ ಹೇಗೆ? ಅದು ನಮ್ಮ ಠೇಂಕಾರದಿಂದ ಸಾಧ್ಯವೋ, ಅದು ನಮ್ಮ ವಿನಯದಿಂದ ಸಾಧ್ಯವೋ, ಅದು ನಮ್ಮದಾದಂತಹ ಬೌದ್ಧಿಕ ಶಕ್ತಿಯಿಂದ ಸಾಧ್ಯವೋ, ನಮ್ಮದಾದಂತಹ ಅಸಹಾಯಕತೆಯನ್ನು ನಿರೀಕ್ಷೆ ಮಾಡಿದಂಥ ಯಾವುದೋ ಒಂದು ವ್ಯಕ್ತಿಯ ಸಹಾಯದ ಮೂಲಕವಾಗಿ ಸಾಧ್ಯವೋ ಅಂತ ಕೇಳಿದಾಗ ಕೆಲವೊಮ್ಮೆ ಯಾವುದರ ಮೂಲಕವಾಗಿಯೂ ಸಾಧ್ಯವಾಗದೆ ಹೋದಂಥದ್ದನ್ನು ನಾನು ಸಾಧಿಸಿ ತೋರಬೇಕು ಅಂತಾದರೆ ನನ್ನನ್ನು ನಾನೇ ಅವಲಂಬಿಸಿಕೊಳ್ಬೇಕು. ಹಾಗಾಗಿ ಸಿಂಹರಾಶಿಯವರು ತಮ್ಮನ್ನು ತಾವು ನಾನು ಗೆದ್ದು ನಿಲ್ತೇನೆ ಅನ್ನುವಂಥದ್ದನ್ನು, ಆ ಆತ್ಮಸ್ಥೈರ್ಯವನ್ನು ಇಟ್ಟುಕೊಂಡ್ರೆ ಗೆಲ್ಲುವಂತಹ ಸರ್ವಶಕ್ತಿಯನ್ನು ಸೂರ್ಯ ತುಂಬ್ತಾನೆ. ಅದರ ಅರ್ಥ ಓವರ್ ಕಾನ್ಫಿಡೆನ್ಸ್ ಅಲ್ಲ, ಕಾನ್ಫಿಡೆನ್ಸ್. ಹಾಗಾದರೆ ಅದು ಏನು ಕಾನ್ಫಿಡೆನ್ಸ್? ಅದನ್ನು ಗೇಜ್ ಮಾಡ್ಕೊಳ್ಬೇಕು, ಅಲ್ಲಿಂದ ಗೆಲ್ಲಬೇಕು. ಇದು ಸಾಧ್ಯವಾಗುತ್ತೆ. ಆತ್ಮವಿಶ್ವಾಸದಿಂದ ಯಾವ ರೀತಿ ಭಯವನ್ನ ಗೆಲ್ಲಬಹುದು ಸಿಂಹರಾಶಿಯವರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ ಗುರೂಜಿ. ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.